ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ, ಮುಂದಿನ 6 ತಿಂಗಳಲ್ಲಿ ಯಾವ ರೀತಿಯ ಬದಲಾವಣೆನ ನೋಡ್ತೀವಿ, ಏನು ಬರುತ್ತೆ ನಿಮಗೆ ನೆಕ್ಸ್ಟ್ 6 ಮಂತ್ ಇನ್ ಬಿಟ್ವೀನಲ್ಲಿ ನೋಡೋಣ. ಆಲ್ಮೋಸ್ಟ್ ಎಲ್ಲ ಕಾರ್ಡ್ಸು ಬಂದಿದೆ. ಸೊ ನೋಡೋಣ ಏನು ಬರಬಹುದು ಅಂತ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಸದ್ಯಕ್ಕೆ ಅಕ್ಕಪಕ್ಕ ಮನೆಯವರು ಇರ್ಬೋದು, ಅಕ್ಕಪಕ್ಕ ರಾಷ್ಟ್ರದವ್ರು ಇರ್ಬೋದು, ಅಥವಾ ಅಕ್ಕಪಕ್ಕ ಜನ. ಒಂದು ನಿಮಿಷ. ಸಾರಿ. ಸೊ ನಿಮ್ಮ ಫೋನ್ಗಳನ್ನ ಕದ್ದಾಲಿಸ್ತಾ ಇದ್ದಾರೆ, ನಿಮ್ಮ ಇನ್ಫಾರ್ಮೇಶನ್ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದೆ, ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಆಗುಂತಕರು ಇನ್ನ ಹೆಚ್ಚಿನ ತೊಂದರೆನ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೇಗೆ ಯೋಚನೆ ಮಾಡ್ತೀರಾ, ಹೇಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಇದು ಕೂಡ ಇಂಪಾರ್ಟೆಂಟ್ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಗೊತ್ತಿರುವಂತ ಮಾಹಿತಿಗಳನ್ನ ಬರ್ದಿಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಹೋಗುವಂಥದ್ದು, ಬರವಣಿಗೆಯಲ್ಲಿ ನಿಮ್ಗೆ ಯಶಸ್ಸು ಸಿಗುವಂಥದ್ದು, ಪತ್ತೆದಾರಿ ಕಾದಂಬರಿಗಳನ್ನ ಬರೀತೀರಾ ಯಾರೋ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ ಹೇಗೆ ಅಂತ. ಒಟ್ನಲ್ಲಿ ನಿಮ್ಗೆ ಕೇಳ ಸಿಗಕ್ಕೆ ಸಾಕಷ್ಟು ಸುದ್ದಿಗಳು ಇದೆ. ಆ ಸುದ್ದಿಗಳು, ಪ್ಲಾನ್ಗಳು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಒಂದಷ್ಟು ಏನು ಹೆದ್ದಾರಿಗಳು ಇನ್ ಮುಂದೆ ನೋಡಕ್ಕೆ ಸಿಗೋದೇ ಇಲ್ಲ ಅನ್ನುವಂಥದ್ದು ಇದೆ. ಸೊ ಒಂದು ರೀತಿ ಏನ್ ಹೇಳ್ತಾರೆ, ನ್ಯಾಷನಲ್ ಹೈವೇಸ್ ಎಲ್ಲ ಗುಡ್ಡ ಬಿದ್ದೋಗುತ್ತೆ, ಇಲ್ಲ ಒಂದಷ್ಟು ನೀರಲ್ಲಿ ಮುಳುಗೋಗುತ್ತೆ. ಅದು ಮುಂದಿನ 6 ತಿಂಗಳಲ್ಲಿ ಕೆಲವು ರೋಡ್ಸು ನೀವೆಲ್ಲೋ ಹೋಗ್ಬೇಕು ಅನ್ಕೊಂಡಿರೋದು, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಬರ್ತಾ ಇರುವ ಇನ್ಫಾರ್ಮೇಶನ್ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ. ಯಾರೋ ನಿಮ್ಮ ಇನ್ಫಾರ್ಮೇಶನ್ನ ಶೇರ್ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿಗೆ, ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಭಾವನೆಗಳನ್ನ ಇಟ್ಕೊಂಡಿದ್ದೀರಾ ಪ್ರೀತಿ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಅದೆಲ್ಲವೂ ಆಗತ್ತೆ. ಎಲ್ಲ ಸಮಸ್ಯೆಗಳು, ಎಲ್ಲ ಕನ್ಫ್ಯೂಷನ್ಸ್ ಏನಿದೆ ಪ್ರೀತಿ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಅದೆಲ್ಲವೂ ಕೂಡ ಸರಿ ಹೋಗಿ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ. ಇಬ್ಬರ ನಡುವಿನ ಸಂಬಂಧ ಉತ್ತಮಗೊಳ್ಳುತ್ತೆ ಅನ್ನುವಂಥದ್ದು ಇದೆ. ಮುಂದಿನ 4 ರಿಂದ 6 ತಿಂಗಳ ಒಳಗೆ ಹೊಸ ಮನೆಗೆ ಹೋಗುವಂಥದ್ದು, ಹೊಸ ಪಾಪು ಬರುವಂಥದ್ದು, ನಿಮ್ಮ ಪೂರ್ವಜರು ನಿಮ್ಗೆ ಅಂತ ಕೊಟ್ಟಿರುವಂಥ ಮನೆಗೆ ಒಂದಷ್ಟು ರಕ್ಷೆ ಇಲ್ಲ ಅಂತ ಅಂದ್ರೆ ರಕ್ಷೆ ಹಾಕೊಳ್ಬೇಕಾಗತ್ತೆ. ಹಾಕೊಳ್ಳಿ, ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಇಲ್ದಂಗೆ ಮಾಡಿದ್ರು, ಯಾರು ನಿಮ್ಗೆ ನನ್ನ ರೀತಿ ಯಾವ ಸಪೋರ್ಟು ಇಲ್ದಿರೋ ಹಾಗೆ ಮಾಡಿದ್ರು, ಯಾವ ಒಂದು ಮನೆಗೋಸ್ಕರ ನಿಮ್ಮನ್ನೇ ಇಲ್ಲ ಅನ್ಸಿದ್ರು, ಸೊ ಆ ಮನೆಗೆ ಹೊಸ ಅತಿಥಿ ಬರುವಂಥದ್ದು, ಹೊಸ ವಾರಸ್ದಾರ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ, ನಿಮ್ಮ ಪೂರ್ವಜರು ಮತ್ತೊಮ್ಮೆ ನಿಮ್ಮ ಜೀವನಕ್ಕೆ ರೀಬರ್ತ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಬಹಳಷ್ಟು ಜನರಿಗೆ ಕಣ್ಣಿನ ಸಮಸ್ಯೆಗಳಾಗಿದೆ. ಆ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಡಿ, ಇದರಿಂದ ಒಳ್ಳೆಯದೇ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಜಗತ್ತಿನ ಕತ್ತಲೆನ ನೀಗಿಸ್ಬೇಕು ಅಂತ ನಿರ್ಧಾರ ಮಾಡಿದಾಗ, ಜಗತ್ತನ್ನ ನೋಡುವಂಥ ಕಣ್ಣುಗಳಿಗಿರುವಂಥ ಕತ್ತಲೆನೂ ಕೂಡ ದೂರ ಮಾಡಬೇಕು ನಾವು ಅಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ಸಡನ್ ಚೇಂಜಸ್ ಬರುವಂಥ ಸಾಧ್ಯತೆ ಇದೆ. ಒಂದು ರೀತಿ ಆಧ್ಯಾತ್ಮಿಕವಾಗಿ ಕೂಡ ಒಂದು ಅವೇಕನಿಂಗ್ ಎನರ್ಜಿಗೆ ಬರ್ತೀರಾ. ಮತ್ತೆ ಕೆಲವರು ಒಂದಷ್ಟು ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಚಂಡಮಾರುತದ ರೀತಿ ಬರಬಹುದು. ಮೇ ಬಿ ಅದು ವಿದೇಶದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಮುಂದಿನ ಒಂದು ಗ್ರಹಣ ಏನಿದೆ ಅದು ತುಂಬಾ ದುಬಾರಿ ಆಗತ್ತೆ ಜಗತ್ತಿಗೆ ಅನ್ನುವಂಥದ್ದು ಇದೆ. ಬರುವಂತ ಗ್ರಹಣ ಒಂದಷ್ಟು ಸಮಸ್ಯೆಗಳನ್ನ ಹೊತ್ಕೊಂಡು ಬರೋದ್ರ ಜೊತೆಗೆ ಒಂದಷ್ಟು ಜನರಿಗೆ ತಮ್ಮ ಕರ್ಮ ಫಲನ ಹಿಂತಿರುಗಿಸಿ ಹೋಗ್ಲಿಕ್ಕೆ ಬರುತ್ತೆ. ಅದು ತುಂಬಾ ದುಬಾರಿ ಆಗತ್ತೆ ಕೆಲವ್ರ ಜೀವನಕ್ಕೆ ಗ್ರಹಣ ಅನ್ನುವಂಥದ್ದು ಇದೆ. ಆವಾಗ ತಮ್ಮ ತಪ್ಪನ್ನ ತಿದ್ಕೊಳ್ಬೇಕು ಅಂದ್ರೂ ಕೂಡ ಅವ್ರಿಗೆ ಯಾವುದೇ ಅವಕಾಶಗಳು ಇರೋದಿಲ್ಲ. ಆ ಥರದ್ದು ಒಂದು ಬರ್ತಾ ಇದೆ. ಹಾಗಾಗಿ ಒಂದು ಸಡನ್ ಚೇಂಜ್ ಕೆಲವರಿಗೆ ಒಳ್ಳೇದಾಗೋದ್ರಲ್ಲಿ ಇದೆ, ರೆಡಿಯಾಗಿರಿ. ಕೆಲವರು ನಿಮ್ಮ ಕರ್ಮ ನಿಮ್ಗೋಸ್ಕರ ಕಾಯ್ತಾ ಇದೆ,
ರೆಡಿಯಾಗಿ ವೆಯ್ಟ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಇದೆ. ಹೆಚ್ಚಿನ ಓದಿನ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಕಲಿತು ಬೇರೆಯವ್ರಿಗೂ ಕಲಿಸಿ ಅನ್ನುವಂಥದ್ದು ಇದೆ. ಯಾರೋ ಪ್ರಿಂಟಿಂಗ್ ಪ್ರೆಸ್ ಓಪನ್ ಮಾಡುವಂಥದ್ದು, ಲೈಬ್ರರಿ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಹೊಸ ಥರದ ವಿದ್ಯೆನ ಕಲಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಯಶಸ್ಸನ್ನು ನೋಡುವಂಥ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಕೂಡ ಇದೆ ಅನ್ನುವಂಥದ್ದು ಇದೆ. ಒಂದಿಷ್ಟು ಸೀಕ್ರೆಟ್ ವಿದ್ಯೆಗಳನ್ನ ಕೂಡ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ತಾಯಿಗೆ ಮನಸ್ಸಿಗೆ ನೋವಾಗಿರುವಂಥದ್ದು ಅಥವಾ ತಾಯಿಯಿಂದ ಬಳುವಳಿಯಾಗಿ ಬಂದಂಥ ವಿದ್ಯೆ ಕೂಡ ಕಲಿಯುವಂಥ ಅಥವಾ ಪೂರ್ವಜರಿಂದ ಬಂದಂಥ ವಿದ್ಯೆಗಳು ಕೂಡ ಕಲಿಯುವಂಥ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ತುಂಬ ಸೆನ್ಸಿಟಿವ್ ಆಗುತ್ತೆ. ಗ್ರಹಣ ಸಮಯದಲ್ಲಿ ಏನೋ ಮನಸ್ಸಿಗೆ ತಡ್ಕೊಳಕ್ಕಾಗದೇ ಇಲ್ಲ, ಇನ್ನು ಸಾಧ್ಯನೇ ಇಲ್ಲ. ಆ ಥರದ್ದೇನೋ ಒಂದು ಹೆವಿ ಎನರ್ಜಿ ನಿಮ್ಮನ್ನ ಕಾಡುತ್ತೆ ಅನ್ನುವಂಥದ್ದು ಇದೆ. ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದ್ದೀರಾ, ಹಾಗಿರಬೇಡಿ. ಪ್ರಾಕ್ಟಿಕಲ್ ಆಗಿ ವಾಪಸ್ ಬನ್ನಿ, ನಿಮ್ಮನ್ನ ನೀವು ಬೌನ್ಸ್ ಬ್ಯಾಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ಗ್ರಹಣ ಮುಂದೆ ಬರುವಂಥ ಗ್ರಹಣದ ಸಮಯದಲ್ಲಿ ಭೂಮಿಯ ಮೇಲೆ ಹೆಚ್ಚಿನ ಬಯಲು ಇದ್ದಂಥ ಜಾಗದಲ್ಲಿ ಹೆಚ್ಚಿನ ಮಟ್ಟದ ನೀರು ತುಂಬಿಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಎಮೋಷ್ನಲ್ ರೆಸ್ಪಾನ್ಸ್ ಕೂಡ ನೀವು ಮಾಡ್ತೀರಾ, ಭೂಮಿ ಕೂಡ ರೆಸ್ಪಾಂಡ್ ಮಾಡುತ್ತೆ ಅನ್ನುವಂಥದ್ದು ಇದೆ. ಒಂದು ಪ್ರಾಕೃತಿಕ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲೂ ಕೂಡ ಸಾಕಷ್ಟು ಒಂದಷ್ಟು ಏರಿಳಿತಗಳು, ಭಾವನಾತ್ಮಕವಾಗಿ ಮನಸ್ಸಿಗೆ ನೋವು ಕೊಡುವಂಥ ಕಹಿ ಘಟನೆಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರೆಸ್ಪಾನ್ಸ್ ಇದೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ನೀವು ಕಳ್ಕೊಳ್ಬೇಡಿ, ಕಮ್ಬ್ಯಾಕ್ ಮಾಡಿ ರೆಡಿಯಾಗಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ. ನನಗೆ ಏನು ಬೇಡ ಅಂತ ನಿಂತಿರುವಂಥ ಜನಗಳಿಗೆ ನಿಮ್ಮ ಸುತ್ತಮುತ್ತ ಇರುವಂಥ ಎನರ್ಜೀಸ್ ನಿಮಗೆ ಒಂದು ಸರ್ಪ್ರೈಸಿಂಗ್ ರೀತಿಲಿ ಸಾಕಷ್ಟು ಯಶಸ್ಸನ್ನು ಕೊಡುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಕೊಟ್ಟಿರುವಂಥ ಯಶಸ್ಸು, ಶಾಂತತೆ, ಆ ಒಂದು ಪರಿಶುದ್ಧವಾದಂಥ ವನದುರ್ಗೆಯ ಆಶೀರ್ವಾದನ ನೀವು ರಿಜೆಕ್ಟ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಸೊ ಪ್ರೇಮ ಜೀವನ ಆಗಿರಲಿ, ಬಿಸ್ನೆಸ್ ಜೀವನ ಆಗಿರಲಿ, ಒಂಚೂರು ಏರುಪೇರು ಆಗಿದೆ, ದೊಡ್ಡ ಮಟ್ಟದಲ್ಲಿ ಏರುಪೇರು ಆಗಿದೆ. ಆ ಏರುಪೇರು ಆಗಿರೋದಕ್ಕೆ ಕಾರಣ ಏನು ಅಂತ ಕಂಡುಹಿಡಿದಿರಾ, ಅಥವಾ ಅದನ್ನ ಅಲ್ಲೇ ಬಿಟ್ಟು ಮುಂದುವರಿಯೋದು ಹೇಗೆ ಅಂತ ಕಂಡುಹಿಡಿದಿರಾ, ಅಥವಾ ಅದಕ್ಕೆ ಬದಲಾವಣೆಗೆ ನಿಮ್ಮನ್ನ ನೀವು ಒಪ್ಕೊಳ್ದಿರಾ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತಾ ಇದ್ದೀರಾ. ಇದಕ್ಕೆ ಯಾವುದೇ ಅರ್ಥ ಇಲ್ಲ. ಇದರಿಂದ ಹೊರಗೆ ಬನ್ನಿ, ರಿಲ್ಯಾಕ್ಸ್ ಮಾಡಿ, ಪಾಸಿಟಿವಿಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ರೆಸಾರ್ಟ್ ಕೂಡ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಹನಿಮೂನ್ಗೆ ಹೋಗುವಂಥ ಸಾಧ್ಯತೆ ಇದೆ. ಬಿಸ್ನೆಸ್ ಕೂಡ ಮಾಡ್ತೀರಾ, ಸೇವಿಂಗ್ಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ವಿಶೇಷವಾದಂಥ ಸ್ಟೋನ್, ಇಷ್ಟು ವರ್ಷಗಳ ಕಾಲ ಏನು ಇಟ್ಟಿಗೆಯಲ್ಲಿ ಮನೆ ಕಟ್ತಾ ಇದ್ರು, ಕಲ್ಲಲ್ಲಿ ಮನೆ ಕಟ್ತಾ ಇದ್ರು, ಆಲೋ ಬ್ಲಾಕಲ್ಲಿ ಮನೆ ಕಟ್ತಾ ಇದ್ರು, ಈಗ ಇಂಟರ್ಲಾಕ್ ಅಲ್ಲಿ ಕೂಡ ಮನೆನ ಕಟ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಬಿಟ್ಟು ಇನ್ನ ಶೀಘ್ರವಾಗಿ ಮತ್ತೆ ಗಟ್ಟಿಯಾಗಿ ಮನೆ ಕಟ್ಟುವುದಕ್ಕೆ ಇನ್ನ ಒಂದು ವಿಶೇಷವಾದಂಥ ಕಲ್ಲು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಶತ್ರುಬಾಧೆ ತುಂಬಾ ಇದೆ. ಮಂಗಳ ಗ್ರಹ ನಿಮ್ಮ ಜೀವನಕ್ಕೆ ಕೋಪನ ತರ್ತಾ ಇದೆ, ಅಥವಾ ಶತ್ರುಗಳು ಕೋಪನ ತರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಒಂದಷ್ಟು ಸುಸ್ತಾಗಬಹುದು, ಕೋಪ ಜಾಸ್ತಿಯಾಗಿ ನಿಮ್ಮ ಎನರ್ಜಿ ಡೌನ್ ಆಗಬಹುದು, ಶತ್ರುಗಳು ನಿಮ್ಮನ್ನ ತುಂಬಾ ಕೆರಳಿಸಬಹುದು. ಇದ್ರ ಕಡೆ ಸ್ವಲ್ಪ ಗಮನನ ಕೊಟ್ಟು, ಯಾರು ಏನೇ ಮಾಡಿದ್ರು ಅದೇನೋ ಹೇಳ್ತಾರಲ್ಲ, ಊರ್ ಮೇಲೆ ಊರ್ ಬಿದ್ರು ಅಂತ, ಆ ಥರ ನೀವೇನು ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮದೇ ಆದ ಕೂಲ್ ರೀತಿಲಿ ಹೇಗೆ ಸಮಸ್ಯೆನ ಹ್ಯಾಂಡಲ್ ಮಾಡ್ತೀರಾ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಸೈಕಿಕ್ ಎನರ್ಜಿ ಕೂಡ, ಫಿಸಿಕಲ್ ಎನರ್ಜಿ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಏನೇ ಬಂದರೂ ನಾನು ರೆಡಿ ಅಂತ ಇರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ತಂಟೆಗೆ, ಭೂಮಿ ತಂಟೆಗೆ ಬಂದರೆ ಯಾರನ್ನು ಬಿಡೋರಲ್ಲ ನೀವು. ನಿಮ್ಮ ಶತ್ರುಗಳು ಕೂಡ ಒಂಚೂರು ನಿಮ್ಮ ಬಗ್ಗೆ ಎಚ್ಚರನ ವಹಿಸಿದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಆಗುವಂಥದ್ದು, ಕೋಮು ಗಲಭೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಟ್ರೈನ್ ಕೂಡ ಎಲ್ಲೋ ಹತ್ತಿ ಹುರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ನಕ್ಷತ್ರ ಲೋಕಕ್ಕೆ ಸಂಬಂಧಪಟ್ಟಂಗೆ, ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಗೆ ಕೂಡ ಹೆಚ್ಚಿನ ಕಾರ್ಯಾಚರಣೆ ನಡೆಯುತ್ತೆ. ಮಂಗಳ ಗ್ರಹಕ್ಕೆ ಕಳಿಸಿದಂಥ ಉಪಗ್ರಹ ಕೂಡ ಸುಟ್ಟು ಭಸ್ಮ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಹೆಚ್ಚಿನ ಸಮಸ್ಯೆ ಯಾರು ಮಾಡ್ತಿದ್ದಾರೆ ವಿದ್ಯೆಗೆ ಸಂಬಂಧಪಟ್ಟಂಗೆ, ಅಥವಾ ಒಂದಷ್ಟು ಸಿಂಗಲ್ಸನ್ನು ಹುಡುಕಿ ಯಾರು ಸಮಸ್ಯೆನ ಮಾಡ್ತಿದ್ದಾರೆ, ಇವರಿಗೆ ಮುಂದಿನ ದಿನಗಳಲ್ಲಿ ಅವರದೇ ಪಾಪ, ಅವರನ್ನೇ ತಿನ್ನೋದನ್ನ ನೀವು ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಎಂಗೇಜ್ಮೆಂಟ್ ಆಗಿ ನಿಂತೋಗಿರುವಂಥದ್ದು, ಮದುವೆ ಆಗಿ ಮದುವೆ
ವರೆಗೂ ಬಂದು ನಿಂತೋಗಿರುವಂಥದ್ದು, ಮದುವೆ ಆದಮೇಲೆ ಡೈವರ್ಸ್ ಆಗಿ ಮದುವೆ ಜೀವನ ದೂರ ಆಗಿರುವಂಥದ್ದು, ಸಾಕಷ್ಟು ರೀಸನ್ಸ್ ಇರಬಹುದು ನಿಮ್ಮ ದಾಂಪತ್ಯ ಜೀವನ ಹಾಳಾಗೋದಕ್ಕೆ. ಅಥವಾ ಇನ್ನು ಸಿಂಗಲ್ ಆಗಿದ್ದು ದಾಂಪತ್ಯ ಜೀವನನ ನೋಡೋಕ್ಕಾಗ್ದಿರ ಯಾರ್ಯಾರು ಒದ್ದಾಡ್ತಿದ್ದೀರಾ, ಅಥವಾ ಒಂದು ಎನರ್ಜಿ ಟ್ರ್ಯಾಪಿಂಗಲ್ಲಿ ಯಾರು ಒದ್ದಾಡ್ತಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುದ್ದಿ ಬರ್ತಾ ಇದೆ, ಬದಲಾವಣೆ ಬರ್ತಿದೆ. ಸೊ ಯಾರು ಬೇಜಾರು ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ರಿ, ಯಾವಾಗ ನನ್ನ ಎಂಗೇಜ್ಮೆಂಟ್ ಆಗುತ್ತೆ, ಯಾವಾಗ ನಾನು ವೆಡ್ಡಿಂಗ್ ರಿಂಗ್ ಹಾಕ್ಕೊಡ್ತೀನಿ, ಯಾವಾಗ ನಂದು ಎಂಗೇಜ್ಮೆಂಟ್ ರಿಂಗ್ ಆಗುತ್ತೆ, ಸೊ ಯಾವಾಗ ನಾವು ಆ್ಯನಿವರ್ಸರಿ ಆಚರಿಸ್ಕೊಳ್ತೀವಿ ಅಂತ ಕಾಯ್ತಿದ್ದವ್ರಿಗೆ ನಿಯರ್ ಬೈ ಸೂನ್ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗೂ ಕೂಡ ಡಿವೈನ್ ಟೈಮಿಂಗ್ಗೋಸ್ಕರ ಕಾದು ಕಾದು ಸಾಕಾಗಿರಬಹುದು. ಬಟ್ ನಿಮ್ಮ ಡಿವೈನಿಗೂ ಕೂಡ ನಿಮಗೆ ಒಳ್ಳೆ ಸಮಯ ತರೋದು ಯಾವಾಗ ಬರುತ್ತೆ ಅಂತ ಕಾದು ಕಾದು ಸಾಕಾಗಿದೆ. ಹಾಗಾಗಿ ಈಗ ಡಿವೈನ್ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳೇಬೇಕು, ತಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಒಂದಷ್ಟು ನೆಗೆಟಿವಿಟಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು, ಅಥವಾ ನಿಮ್ಮ ಚಂದ್ರ ಒಂದಷ್ಟು ಸಮಸ್ಯೆನ ನಿಮ್ಮ ಜೀವನದಲ್ಲಿ, ಆರೋಗ್ಯದಲ್ಲಿ, ಮಾನಸಿಕ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ತೊಂದರೆನ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಒಂಚೂರು ನಿಮ್ಮ ಆರೋಗ್ಯದ ಕಡೆ, ಹಣಕಾಸಿನ ಪರಿಸ್ಥಿತಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ನೀವು ಸುಲಭವಾಗಿ ಸಿಕ್ಕಲಿಲ್ಲ, ಅಥವಾ ನಿಮ್ಮನ್ನು ಅವರು ಎಂಜಾಯ್ ಮಾಡೋಕ್ಕಾಗಲಿಲ್ವಾ, ನಿಮ್ಮ ಎನರ್ಜಿನ ಎಂಜಾಯ್ ಮಾಡೋಕ್ಕಾಗಿಲ್ಲ ಅನ್ನುವಂಥ ಕಾರಣಕ್ಕೆ ಸೊ ನಿಮ್ಮ ಮೇಲೆ ಒಂದಷ್ಟು ನೆಗೆಟಿವಿಟಿನ ಮಾಡಿ, ಸಮಸ್ಯೆನ ಮಾಡಿ, ದುಡ್ಡೇ ಮುಖ್ಯ ಅಂತ ದುಡ್ಡಿಗೋಸ್ಕರ ನಿಮ್ಮ ಜೀವನದಲ್ಲಿ ಆಟ ಆಡಿ, ನೀವು ಏನೂ ಇಲ್ದಿರ ಹಾಗೆ ಬರೀ ಕೈ ಆದರೆ, ಅಥವಾ ನಿಮ್ಮಲ್ಲಿ ಯಾವುದೇ ಫೈನಾನ್ಷಿಯಲ್ ಸಕ್ಸಸ್ಸನ್ನು ನೀವು ನೋಡೋಕ್ಕಾಗದೇ ಇರೋ ಹಾಗೆ ಆದರೆ, ನೀವು ಸುಲಭವಾಗಿ ಅವರಿಗೆ ತುತ್ತಾಗ್ತೀರಾ, ಅವ್ರು ಹೇಳ್ದಂಗೆ ಕೇಳ್ತೀರಾ ಅಂತ ನಂಬಿಕೊಂಡಿರುವಂಥ ಕೆಲವು ಮೂರ್ಖರಿಗೆ ನೀವು ಎದ್ದು ನಿಂತು ಪಾಠನ ಹೇಳಬೇಕಾಗಿದೆ. ಸೊ ಒಂದು ರೀತಿ ಮಾನ ಪ್ರಾಣಕ್ಕಿಂತ ದೊಡ್ಡದು, ಶೀಲ ಅದಕ್ಕಿಂತ ದೊಡ್ಡದು ಅನ್ನುವಂಥದ್ದು. ದಯವಿಟ್ಟು ಕ್ಷಮಿಸಿ ಈ ಮಾತನ್ನ ಆಡಿದ್ದಕ್ಕೆ. ಆದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಿದೆ ನಿಮ್ಮ ವ್ಯಾಲ್ಯೂ ಏನು ಅಂತ. ಸುಲಭವಾಗಿ ಇನ್ನೊಬ್ಬರಿಗೆ ದುಡ್ಡಿಗೋಸ್ಕರ ಅಥವಾ ಇನ್ನೊಬ್ಬರ ತೃಷೆನ ತೀರಿಸಲಿಕ್ಕೆ ನೀವು ಈ ಭೂಮಿ ಮೇಲೆ ಬಂದಿಲ್ಲ. ನಿಮ್ಮದೇ ಆದ ರೀತಿಲಿ, ನಿಮ್ಮದೇ ಆದ ವ್ಯಕ್ತಿತ್ವದಲ್ಲಿ ಜಗತ್ತನ್ನು ಬೆಳಗಲಿಕ್ಕೆ, ಒಂದಷ್ಟು ರೀತಿಲಿ ಯಶಸ್ಸನ್ನು ನೋಡಲಿಕ್ಕೆ, ಒಂದಷ್ಟು ಜನರಿಗೆ ನೀವು ಸ್ಫೂರ್ತಿದಾಯಕವಾಗಿ ನಿಲ್ಲಲಿಕ್ಕೆ ನೀವು ಈ ಲೈಫಿಗೆ ಬಂದಿದ್ದೀರಾ. ಹಾಗಾಗಿ ಇಂಥ ದುಡ್ಡು ಕೊಟ್ಟು ನಿಮ್ಮನ್ನ ಕೊಂಡುಕೊಳ್ಳುವಂಥದ್ದು, ಅಥವಾ ನಿಮ್ಮನ್ನ ಕಾಲದಲ್ಲಿ ಕಾಲ ಆಗಿಸ್ತೀನಿ ಅಂತ, ಅಥವಾ ನಿನ್ನನ್ನು ಮುಗಿಸೇ ಬಿಡ್ತೀನಿ ಅಂತ ಯಾರು ನಿಮಗೆ ಧಮಕಿ ಹಾಕಿರಬಹುದು, ಅಥವಾ ಕಣ್ಣು ಕಾಣದಿರೋ ರೀತಿಲಿ ಸಾಕಷ್ಟು ರೀತಿಯಲ್ಲಿ ನಿಮಗೆ ತೊಂದರೆ ಮಾಡ್ತಿರಬಹುದು. ಯಾರು ಏನೇ ತೊಂದರೆ ಮಾಡಿದ್ರು ಯು ವಿಲ್ ಕಮ್ ಬ್ಯಾಕ್. ಕೇತು ನಿಮ್ಮ ಜೊತೆ ಇದ್ದಾರೆ, ಅವರು ನಿಮ್ಮನ್ನ ಮೇಲೆತ್ತುತ್ತಾರೆ, ನಿಮಗೆ ಒಂದು ರೀಬರ್ತನ್ನ ಅವರು ಖಂಡಿತವಾಗ್ಲೂ ತಂದುಕೊಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಯಾರು ವಾಮ ಪ್ರಯೋಗಗಳನ್ನ ಮಾಡಿ ಒಂದಷ್ಟು ನೆಗೆಟಿವಿಟಿನ ಅಥವಾ ಪ್ರೇತಗಳನ್ನ ಇಟ್ಕೊಂಡು ಆಟ ಆಡಿದ್ರು, ಅವರಿಗೂ ಕೂಡ ಒಂದು ಮುಕ್ತಿ ಸಿಗುವಂಥದ್ದು ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂಥದ್ದು ಇದೆ. 2 ಮನೆನ ಬರಿದು ಮಾಡಿದಂಥ ವಿಚಾರಕ್ಕೆ, 2 ಮನೆಗಳನ್ನ ತೊಂದರೆಗೀಡು ಮಾಡಿದಂಥ ವಿಚಾರಕ್ಕೆ ಸಾಕಷ್ಟು ಕಾಲಾಯ ತಸ್ಮೈ ನಮಃ, ಕಾಲ ಉತ್ತರನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಕಾಲಕ್ಕೋಸ್ಕರ ಕಾದು ನೋಡಿ ಅನ್ನುವಂಥದ್ದು ಇದೆ. ಮುಂದಿನ 6 ತಿಂಗಳಾಗ್ಬೋದು, ಅಥವಾ ಅದರ ನಂತರದ ದಿನಗಳಲ್ಲಿ ಇರಬಹುದು. ಸೊ ಕರ್ಮ ಯಾವಾಗಲೂ ರಿಟರ್ನ್ ಬ್ಯಾಕ್ ಆಗುತ್ತೆ ಅವರಿಗೆ. ಬಟ್ ನೀವಿಲ್ಲಿ ಮರಿಬೇಡಿ, ನೀವೊಂದು ಫಿನಿಕ್ಸ್ ರೀತಿ ಎದ್ದು ಹೊರ ಬರಬೇಕು ಅನ್ನುವಂಥದ್ದು ಇದೆ. ಒಂದು ಮೇಕೆಯ ಎನರ್ಜಿ ಇಲ್ಲಿ ಇದೆ. ಒಂದು ಮೇಕೆ, ಹೆಣ್ಣು ಮೇಕೆನ ಬಲಿ ಕೊಟ್ಟು ಒಂದಷ್ಟು ಸಮಸ್ಯೆನ ಮಾಡಿದ್ರು, ಅದರಿಂದ ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದೇ ರೀತಿ ನೀವು ಕೂಡ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನೀವು ಆರೋಗ್ಯದಲ್ಲೂ ಚೇತರಿಕೆನ ನೋಡ್ತೀರಾ, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಒಂದು ಅಹಂ ಇರಬಹುದು, ಅಥವಾ ನೀವು ಮಾಡಿದ್ದೇ ಸರಿ ಅನ್ನುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಮೇಲಿರುವಂಥ ಸೆಲ್ಫ್ ಕಾನ್ಫಿಡೆನ್ಸ್ ಏನಿರಬಹುದು, ನೀವೇ ಡ್ರಾಮಾ ಮಾಡ್ತಿದ್ದೀರೋ ಬೇರೆಯವರೇ ಡ್ರಾಮಾ ಮಾಡ್ತಿದ್ದೀರೋ ಅನ್ನುವಂಥ ರೀತಿಲಿ, ನಿಮಗೆ ಅರ್ಥ ಆಗದಿರೋ ಅಂಥ ರೀತಿಯಲ್ಲಿ ನಿಮ್ಮ ಕೋಪ ನಿಮ್ಮ ಕೈಲಿ ಕೆಲವು ಕೆಲಸಗಳನ್ನ ಮಾಡಿಸುತ್ತೆ. ಸೊ ಹಾಗಾಗಿ ಕೋಪಕ್ಕೆ ಕೈ ಕೊಡಬೇಡಿ. ನಿಮಗೆ ಒಂದಷ್ಟು ಅಧಿಕಾರಗಳು ಬರುವಂಥ ಸಾಧ್ಯತೆ ಇದೆ. ಒಂದು ಪ್ರೌಡ್ ಮೂಮೆಂಟ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ.
ಕೆರಿಯರ್ ಜೀವನದಲ್ಲಿ ಒಂದಷ್ಟು ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಕೆರಿಯರ್ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ನೋಡೋದ್ರ ಜೊತೆಗೆ ನೀವು ಬಯಸುವಂಥ ಸ್ವಾತಂತ್ರ್ಯ ಏನಿದೆ ಅದು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ವರ್ಲ್ಡ್ ಟ್ರಿಪ್ ಮಾಡಬೇಕು ಅಂದ್ಕೊಂಡಿರೋರಿಗೂ ಕೂಡ ವರ್ಲ್ಡ್ ಟ್ರಿಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ದಂಪತಿಗಳು ಎಲ್ಲೋ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ದಂಪತಿಗಳು ತಮ್ಮ ಹನಿಮೂನ್ಗೂ ಕೂಡ ಬೇರೆ ಕಡೆ ಹೋಗುವಂಥ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರುವಂಥ ಯಶಸ್ಸು, ನೀವು ಅನ್ಕೊಂಡಿರುವಂಥ ರೀತಿ ಏನು ಒಂದು ಕನೆಕ್ಟ್ ಆಗಬೇಕು ಸೋಷಿಯಲ್ ಮೀಡಿಯಲ್ಲಿ ಅನ್ನುವಂಥದ್ದು ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಐಡಿಯಾಸ್ ಇದೆ, ಯಾವುದನ್ನು ಮಾಡ್ದಿರಾ ಸುಮ್ಮನೆ ಇದ್ದೀರಾ. ನಿಮ್ಮ ಐಡಿಯಾಸ್ ಏನಿದೆ, ನಿಮ್ಮ ಆಲೋಚನೆಗಳು, ನಿಮ್ಮ ಉಪಾಯಗಳು ಜೀವನದಲ್ಲಿ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಏರಿಸುತ್ತೆ. ಸೊ ಬೇರೆಯವ್ರ ಜೊತೆ ನಿಮ್ಮನ್ನ ಕಂಪೇರ್ ಮಾಡ್ಕೊಳ್ತೀರಾ. ನಿಮ್ಮ ಯುನೀಕ್ ಥಾಟ್ಸ್ ಏನಿದೆ ನಿಮ್ಮದೇ ಆದ ರೀತಿಯಲ್ಲಿ ನೀವು ಬೆಳೀರಿ, ಇನ್ನೊಬ್ಬರ ಕಾಪಿ ಕ್ಯಾಟ್ ನೀವು ಆಗಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಜೊತೆಗೆ ಒಂದಷ್ಟು ಧನಸ್ಸು ರಾಶಿಯವರು ನಿಮ್ಮ ಜೀವನಕ್ಕೆ ಒಂದಷ್ಟು ಧನ 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 ಅಂತ ಏನೋ ಒಂದಷ್ಟು ಸಮಸ್ಯೆನ ಮಾಡಿಸಿದ್ದಾರೆ. ಆದರೆ ಯಾರು ಏನೇ ಮಾಡಿದ್ರು ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು ನಿಮ್ಮದೇನೆ. ಸೊ ಹಾಗಾಗಿ ಎಂಥದ್ದೇ ಸಮಸ್ಯೆ ಬಂದರೂ, ಎಂಥದ್ದೇ ಕಠಿಣ ಪರಿಸ್ಥಿತಿ ಬಂದರೂ ನಿಮ್ಮ ಒಂದು ಪವರ್ ನಿಮ್ಮ ಜೊತೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಅಗ್ನಿಗೆ ಸಂಬಂಧಪಟ್ಟಂಥ ವಿಚಾರದಿಂದ ನಿಮ್ಮ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಲೋವರ್ ಬಾಡಿಗೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆಗಳು ಇತ್ತು, ಅಥವಾ ಕರುಳು ಏನು ಹೇಳ್ತಾರೆ, ಕರುಳು, ಚಿಕ್ಕ ಕರುಳು, ದೊಡ್ಡ ಕರುಳು, ಗರ್ಭಕೋಶ, ಸಮಥಿಂಗ್ ಏನೋ ಲೋವರ್ ಬಾಡಿಗೆ ಸಂಬಂಧಪಟ್ಟಂಗೆ, ಮಸಲ್ಸಿಗೆ, ಬ್ಲಡ್ಡಿಗೆ ಸಂಬಂಧಪಟ್ಟಂಗೆ ಏನೋ ನೆಗೆಟಿವಿಟಿ ಇರ್ಬೋದು, ಅಥವಾ ಮೂಳೆಗೆ ಸಂಬಂಧಪಟ್ಟಂಗೆ ಇರ್ಬೋದು. ಏನೋ ಸಮಸ್ಯೆ ಏನು ಮಾಡಿದ್ರು ಅದಕ್ಕೆ ಪರಿಹಾರ ಇಲ್ಲ, ಯಾವ ಗುರಿನೂ ಇಲ್ಲ, ಅದರಿಂದ ಬಿಡುಗಡೆ ಇಲ್ಲ ಅಂದ್ಕೊಂಡಿರೋರಿಗೆ ಮುಂದಿನ ದಿನಗಳಲ್ಲಿ, ಮುಂದಿನ 6 ತಿಂಗಳಾಗಿರ್ಬೋದು, 6 ನಿಮಿಷ ಆಗಿರ್ಬೋದು, ಖಂಡಿತವಾಗ್ಲೂ ಇದಕ್ಕೆ ಒಂದು ಅಂತಿಮ ಅಂತ್ಯ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಗೆದ್ದು ನಿಲ್ತೀರಾ, ಈ ದುಷ್ಟಶಕ್ತಿಯ ಅಂತ್ಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಒಂದಷ್ಟು ಗುರಿ ತಪ್ಪಬಹುದು, ಬಟ್ ನಿರಂತರ ಪ್ರಯತ್ನನ ಮಾಡ್ತಾ ಇರಿ, ಖಂಡಿತವಾಗ್ಲೂ ನಿಮ್ಗೆ ಆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಯಾರು ಅಂತ್ಯ ಮಾಡಕ್ ಬಂದ್ರು ಅದನ್ನ ಮೀರಿ ನೀವು ಬದುಕಿ ತೋರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅದೃಷ್ಟ ನಿಮ್ ಕಡೆ ಇದೆ, ಸಾಕಷ್ಟು ಪವರ್ ನಿಮಗೆ ಬರುವಂಥದ್ದು ಕೂಡ ಇದೆ. ನಿಮ್ಮ ದೃಢ ವಿಶ್ವಾಸ ನಿಮ್ಮನ್ನ ಎಲ್ಲಿವರೆಗೂ ಬೇಕಾದರೂ ತೆಗೆದು ನಿಲ್ಲಿಸುತ್ತೆ ಅನ್ನುವಂಥದ್ದು ಇದೆ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ ಅನ್ನುವಂಥ ಆಶೀರ್ವಾದ ಇಲ್ಲಿ ನಿಮಗೆ ಇದೆ. ಇಡೀ ಪ್ರಪಂಚವೇ ಮೆಚ್ಚಿ ಹೊಗಳುವಂಥ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ನೀವು ಏನಾದರೂ ಕೆಲಸ ಮಾಡಿಸಿದ್ದೀರಾ, ಮಾಡ್ತಾ ಇಲ್ವಾ, ಒಳ್ಳೆಯವರ ಕೆಟ್ಟವರ ಯಾರು ಅನ್ನೋದು ಬೇಕಾಗಿಲ್ಲ. ಇಲ್ಲಿ ಈ ರೀಡಿಂಗ್ ನೀವು ನೋಡ್ತಿದ್ದೀರಾ ಅಂದ್ರೆ ನಿಮ್ಗೆ ವಿಜಯೀ ಭವ ಅನ್ನುವಂಥ ಆಶೀರ್ವಾದ ಇದೆ. ನೀವು ವಿಜಯೀ ಭವ ಹಾಗೆ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರುವಂಥದ್ದು ನವಗ್ರಹಗಳ ನಾಯಕಿನೇ ನಿಂತಿರುವಂಥದ್ದು. ಈ ಗ್ರಹ ಕಾರ್ಡ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನವಗ್ರಹಗಳ ನಾಯಕಿನೇ ನಿಂತಿರುವಂಥದ್ದು, ಗ್ರಹಗಳಿಗೆ ನಾಯಕಿ, ಬ್ರಹ್ಮಾಂಡನೇ ಸೃಷ್ಟಿ ಮಾಡಿರುವಂಥ ಬ್ರಹ್ಮಾಂಡ ನಾಯಕಿಗೆ ನಿಮ್ಮ ಗ್ರಹ ಮಂಡಲಗಳನ್ನ ಹಿಡಿತದಲ್ಲಿರೋದು ಹೆಚ್ಚಿನ ವಿಚಾರಗಳೇ ಅಲ್ಲ. ಆದರೆ ಮಕ್ಕಳು ಕಲೀಲಿ, ಬೆಳೀಲಿ, ಹೆಚ್ಚಿನ ಒಂದು ಯಶಸ್ಸನ್ನ ನೋಡ್ಲಿ, ತನ್ನದೇ ಆದಂಥ ರೀತಿಯಲ್ಲಿ ಒಂದಷ್ಟು ಏಳಿಗೆನ ನೋಡ್ಲಿ, ನನ್ನ ಮಕ್ಕಳು ನನಗೆ ಹೆಮ್ಮೆ ತರೋ ರೀತಿಲಿ ಇರಲಿ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಆಟನ, ಲೀಲಾ ಜಾಲನ್ನ ತಾಯಿ ಹಾಕಿರ್ತಾಳೆ. ಅದರಲ್ಲಿ ಗೆದ್ದು ಬೀಗಿ ಬನ್ನಿ, ತಾಯಿ ಕಡೆಯಿಂದ ನಿಮಗೆ ಸಾಕಷ್ಟು ಗಿಫ್ಟ್ ಕೂಡ ಸಿಗುತ್ತೆ ಅನ್ನೋವಂಥದ್ದು ಇದೆ. ಎಲ್ಲೋ ಯಾಕೆ ಹುಡುಕ್ತೀರಾ, ನಿಮ್ಮ ತಾಯಿ ಅಥವಾ ನಿಮ್ಮ ಒಂದು ಶಕ್ತಿ ದೇವತೆ ನಿಮ್ಮೊಳಗೆ ಸ್ಥಿರವಾಗಿ ನಿಂತಿದ್ದಾಳೆ, ನಿಮ್ಮನ್ನು ಬಿಟ್ಟು ಹೋಗೋ ಮಾತೇ ಇಲ್ಲ. ಒಮ್ಮೆ ಭಕ್ತಿಯಿಂದ ಮನಪೂರ್ವಕವಾಗಿ ಕರೆದು ನೋಡಿ, ನಿಮ್ಮ ಅಂತರಾಳದಲ್ಲೇ ಕೂತು ಹೋಗ್ಬಿಡುವಂಥ ಸಾಧ್ಯತೆಗಳು ಬಹಳ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಸೊ ಗ್ರಹಮಂಡಲಗಳ ನಾಯಕಿ, ನವಗ್ರಹ ನಾಯಕಿ, ನಾನಾ ವಿಧ ರೂಪಧಾರಿಣಿ, ಆದಿಪರಾಶಕ್ತಿ ಇರಬಹುದು ಅಥವಾ ಬ್ರಹ್ಮಾಂಡ ನಾಯಕಿಗೆ ಯಾವ ರೂಪದಲ್ಲಿ ಅಂತ ಕರೆಯೋಣ, ಎಲ್ಲ ರೂಪವೂ ತನ್ನದೇ ಆದ ರೀತಿಯಲ್ಲಿ ಶತ್ರು ಸಂಹಾರ ಮಾಡ್ತಾ ಒಂದೊಂದು ರೂಪದಲ್ಲೂ ಒಂದೊಂದು ರೂಪವಾಗಿ ನಿಲ್ತಾ ಇರುವಂತ ತಾಯಿ ನಿಮ್ ಜೊತೆ ಇರ್ತಾಳೆ ಅನ್ನುವಂಥದ್ದು ಇದೆ.
ಮುಖವಾಡದ ಮನುಷ್ಯರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ಸಾಕ್ಷಿಗಳನ್ನ ನುಡಿಯಕ್ಕೆ ಹೋದ್ರೇನೆ ತಪ್ಪಾಗೋದು, ಸಾಕ್ಷಿನೇ ನುಡಿಯಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಅದು ನಿಮ್ಮ ಸಂದರ್ಭಕ್ಕೆ ಬಿಟ್ಟಂಥದ್ದು. ಜೊತೆಗೆ ಒಂದು ಹೃದಯ ಮತ್ತೆ ಮಿಡಿಯುವಂಥದ್ದು, ಮತ್ತೆ ಹೃದಯ ಅರಳಿತು ಸಿನಿಮಾ ಥರ ಇನ್ನೊಂದ್ಸತಿ ನಿಮ್ಮ ಹೃದಯಕ್ಕೆ ಇನ್ನೊಂದು ಅವಕಾಶ ಸಿಗತ್ತೆ. ಮುಂದಿನ 30 ಗಂಟೆಗಳಿರ್ಬೋದು, 30 ದಿನಗಳಿರ್ಬೋದು, ಅಥವಾ ಮುಂದಿನ 6 ತಿಂಗಳ ಒಳಗೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಎಲ್ಲಡಿ ಕ್ಲೋಸಿಂಗ್ ಸರ್ಕಲ್ ಇದೆ, ಇಲ್ಲಿ ಓಪನಿಂಗ್ ಸರ್ಕಲ್ ಇದೆ. ಏನೋ ಒಂದು ಕ್ಲೋಸ್ ಆಗ್ತಾ ಇದೆ, ಯಾರಿಗೂ ಹೇಳ್ದಿರ ಎಲ್ಲವನ್ನು ಕ್ಲೋಸ್ ಮಾಡಿಬಿಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಟೈಮನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅನ್ನುವಂಥದ್ದು ಇದೆ. ಟೈಮಿಂಗಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ ಸಾಕಷ್ಟು ಸಾಧನೆಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕ್ರೌನ್ ಚಕ್ರನ, ನಿಮ್ಮ ಚೌಡೈ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಡಿಮೆ ಮಾತಾಡಿ ಮೌನವಾಗಿ ಕೆಲಸ ಮುಗಿಸಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಒಂದು ಓಪನಿಂಗ್ ಇದೆ, ಒಂದಷ್ಟು ಪ್ರೊಟೆಕ್ಷನ್ ಇದೆ. ನಿಮ್ಮ ಪೂರ್ವಜರ ಪ್ರೊಟೆಕ್ಷನ್ ಕೂಡ ಇದೆ, ನಿಮ್ಮ ಥರ್ಡ್ ಐಗೂ ಕೂಡ ಪ್ರೊಟೆಕ್ಷನ್ ಅನ್ನುವುದು ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ನಿಯಮಗಳು ಇದೆ, ಆ ನಿಯಮಗಳನ್ನ ಪಾಲಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆತನದಿಂದ ಬಂದಂಥ ಒಂದಷ್ಟು ರೀತಿ ನೀತಿಗಳು ಏನಿದೆ, ಒಂದಷ್ಟು ಸಾಂಸ್ಕೃತಿಕ ವಿಚಾರಗಳು ಆಗಿರಬಹುದು, ನಿಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ, ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂಗೆ, ವಾಟ್ ಎವರ್ ರಿಲಿಜಿಯನ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ರಿಚುವಲ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇರುವಂಥದ್ದು. ಅದನ್ನ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಠಗಳನ್ನ ಕಲಿಸ್ತೀರಾ ಅನ್ನುವಂಥದ್ದು ಇದೆ. ಅಭಯಾಶೀರ್ವಾದ ಇದೆ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಂಡ್ ಮಾಡಿದ್ರೆ ಇನ್ನಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಿಂಪಲ್ ಆಗಿ ಸಿಂಪ್ಲಿಸಿಟಿಯಿಂದ ಎಲ್ಲಾನು ಗೆಲ್ಲಿ ರಕ್ಷಣೆ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ಸ್ಪೆಲ್ ಬಾಂಡ್ ಇದೆ, ಸೋಲ್ ಅಲೈನ್ಮೆಂಟ್ ಇದೆ, ರಿಲೀಸ್ ಇದೆ, ಪ್ರೊಟೆಕ್ಷನ್ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲೂ ಕೂಡ ರಿಲೀಸ್ ಮತ್ತೆ ಪ್ರೊಟೆಕ್ಷನ್ ಇದೆ, ಇಲ್ಲೂ ಕೂಡ ಕ್ಲೋಸ್ ಓಪನ್ ಇದೆ. ಸೊ ಒಂದು ರಿಲೀಸ್ ಅನ್ನ ಮಾಡಿ, ಒಂದು ಪ್ರೊಟೆಕ್ಷನ್ ಅನ್ನ ಹಾಕಿ, ಒಂದು ಸೋಲ್ ಅನ್ನ ಮತ್ತೆ ಆ ದೇಹ, ಆತ್ಮ ಮತ್ತೆ ಯಾರೋ ತನು ಮನ ಧನ ಅಂತ ಹೇಳ್ತಿದ್ದಾರೆ. ತನು ಮನ ಧನ ಅಲ್ಲ, ಅದು ಇರಬಹುದು, ಅದು ಕೂಡ ಇಂಪಾರ್ಟೆಂಟೇನೆ. ಸೊ ನಿಮ್ಮ ಒಂದು ಸೋಲ್ ಅಲೈನಿಂಗ್ ಆಗಿ ಇರೋ ಹಾಗೆ, ನಿಮ್ಮ ದೇಹ, ಆತ್ಮ, ಬುದ್ಧಿ ಎಲ್ಲವೂ ಸ್ಥಿರವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಕ್ಷಣೆ ಕೂಡ ಇದೆ. 30, 35, 33, 9 ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಧಾರಣ ಇದೆ, ರಾಧಾದೇವಿ ಇದೆ. ಸದ್ಯಕ್ಕೆ ಕೆಲವ್ರಿಗೆ ಲವ್ ಫೇಲ್ಯೂರ್ ಆಗಿರಬಹುದು, ನೆಗೆಟಿವಿಟಿಯಿಂದ ನಿಮ್ಮ ಪ್ರೇಮ ಜೀವನಕ್ಕೆ ಒತ್ತಡ ಬಿದ್ದಿರಬಹುದು. ಅದ್ರ ಬಗ್ಗೆ ಯೋಚನೆ ಮಾಡ್ದಿರಾ ಮುಂದೆ ಏನು ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅಹಿಂಸೆಯ ದಾರಿಲಿ ನಡೀರಿ ಅನ್ನುವಂಥದ್ದು ಇದೆ. ಅಹಿಂಸೆಯ ದಾರಿಲಿ ನಿಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜಗತ್ತಿನಲ್ಲೇ ಅಹಿಂಸಾ ಮಾರ್ಗನ ಮಾಡಿ, ನಾನ್ ವೆಜ್ ತಿಂತಾ ಇದ್ರೆ ಬಿಟ್ಬಿಡಿ, ನಿಮ್ಮ ಜೀವನ ನಿಮ್ಮಿಷ್ಟ. ಜೊತೆಗೆ ಧರ್ಮ, ಅಹಿಂಸಾ ಪರಮಧರ್ಮ, ಅಹಿಂಸಾ ಪರಮಧರ್ಮ. ಅಯ್ಯೋ ಹೇಳಕ್ ಬರ್ತಿಲ್ಲ, ಮರ್ದೋಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಪಿತ್ತ, ನಿಮ್ಮ ಕೋಪನ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಇದೆ. ಸತ್ವ, ಓಕೆ, ತುಂಬ ಇಂಪಾರ್ಟೆಂಟ್ ಇದೆ. ಅಹಿಂಸೆಯ ಮಾರ್ಗದಲ್ಲಿ ನಡೀರಿ, ಜಗತ್ತನ್ನ ಧರ್ಮದ ಹಾದಿಲಿ ನಡೆಸಿ. ಪಿತ್ತ ಅನ್ನುವಂಥದ್ದು ಇದೆ. ಜೊತೆಗೆ ಕೋಪಕ್ಕೆ ಏನಾಗುತ್ತೆ ಹೇಳಿ, ಪಿತ್ತ ನೆತ್ತಿಗೆ ಇರುತ್ತೆ, ಅವಾಗ ಆಗಬಾರ್ದಿದ್ದೆಲ್ಲ ಆಗತ್ತೆ. ಸತ್ವ, ಇಂಪಾರ್ಟೆಂಟ್ ವಿಚಾರಗಳನ್ನಷ್ಟೇ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹನುಮಾನ್ಜಿ ಇದ್ದಾರೆ. ಗ್ರಹಮಂಡಲ, ಸೂರ್ಯ, ಚಂದ್ರ ಎಲ್ಲರನ್ನೂ ಕೂಡ ಅಂಗೈಲಿಟ್ಟು ನೋಡುವಂಥ ಆ ಒಂದು ಆಂಜನೇಯನ ಆಶೀರ್ವಾದ ನನಗೆ ಇಲ್ಲಿ ಈ ಕಾರ್ಡು ಯಾವಾಗಲೂ ನೋಡಿದಾಗೆಲ್ಲ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ಈ ಹಾಡು ನೆನಪು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಅಹಿಂಸೆಯ ಮಾರ್ಗದಲ್ಲಿ ನಡೀರಿ, ಧರ್ಮದ ಮಾರ್ಗದಲ್ಲಿ ನಡೀರಿ, ಕೋಪನ ಮಾಡ್ಕೊಳ್ದಿರ ಶಾಂತವಾಗಿ ಇರಿ. ಜೊತೆಗೆ ಒಂದು ಸತ್ವ, ಈಗ ನೀವು ಜಗತ್ತಿಗೆ
ನಿಮ್ಮ ಐಡೆಂಟಿಟಿನ ಹೇಳುವಂಥ ಸಮಯ ಬಂದಿದೆ. ಸೊ ನಿಮ್ಮ ಒಂದು ಹೆಸರನ್ನು ಉಳಿಸ್ಕೊಳ್ಳುವಂಥ ಅಥವಾ ನಿಮ್ಮ ಹೆಸರನ್ನು ಬೆಳೆಸ್ಕೊಳ್ಳುವಂಥ ಅಥವಾ ನೀವು ಯಾರಿಗೂ ಗೊತ್ತಿಲ್ದಿರ ಒಂದು ಸಹಾಯನ ಮಾಡ್ತಿದ್ರಿ ಅಥವಾ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರಿ, ಒಳ್ಳೆ ಕಾರ್ಯ ಮಾಡ್ತಿದ್ರಿ ಅಂದರೆ ಇನ್ನು ಮುಂದೆ ಅದನ್ನು ಜಗತ್ತಿಗೆ ಪರಿಚಯಿಸುವಂಥ ಸಮಯ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಆಂಜನೇಯರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಆಂಜನೇಯನಿಗೆ ಗೊತ್ತಿದೆ ಎಲ್ಲವೂ, ನಿಮಗೆ ಸರಿಯಾದ ಮಾರ್ಗದರ್ಶನನ ಕೊಡ್ತಿದ್ದಾರೆ. ಜೊತೆಗೆ ಆಂಜನೇಯ ನಿಮ್ಗೇನೋ ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತಿರುವಂಥ ಮೆಸೇಜನ್ನು ನೀವು ತಗೊಳ್ತಾ ಇಲ್ಲ. ಆ ಮೆಸೇಜನ್ನು ತಗೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಗಣೇಶನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಸೊ ಹಾಗಾಗಿ ಮೆಡಿಟೇಷನ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಸೊ ತುಂಬ ಸೀರಿಯಸ್ ಆಗಿಬಿಡ್ತೀರಾ ಅಂತ ಅನಿಸುತ್ತೆ. ಸೀರಿಯಸ್ ಆಗಬೇಡಿ, ಒಂದಷ್ಟು ಕೂಲಾಗಿ ಇರಿ. ಡ್ಯಾನ್ಸ್ ವಿತ್ ಲೈಫ್ ಅಂತ ಇದೆ, ಫನ್ ಸೆಲೆಬ್ರೇಷನ್. ತುಂಬ ಸೀರಿಯಸ್ ಆಗೋದು ಬೇಡ. ಏನೋ ಒಂದು ವಿಚಾರ ಬರುತ್ತೆ, ಅದನ್ನು ಖುಷಿಯಾಗಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನೇನು ಟ್ರಿಗರ್ ಮಾಡ್ತಾ ಇದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನಾದರೂ ಒಂದು ಬೇರೆ ರೀತಿಯಲ್ಲಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಆಯಿತು, ಈಗ ಈ ಒಂದು ಕತ್ತಲೆಯಿಂದ ಹೊರಗೆ ಬರಬೇಕಾದಂಥ ಸಮಯ ಬಂದಿದೆ, ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮದೆಲ್ಲದು ನಿಮಗೆ ಸಿಗಲಿಲ್ಲ, ಬೇರೆಯವ್ರದ್ದು ನಿಮಗೆ ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ಹುಡುಕ್ತಾ ಹೊರಟವರು ಮತ್ತೆ ವಾಪಸ್ ಬರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಕ್ರಾಸ್ ಮಾಡಬೇಕು ನೀವು ಅನ್ನುವಂಥದ್ದು ಇದೆ. ಏನೋ ಒಂದು ಜೀವನದಲ್ಲಿ ನಗ್ನಗ್ತಾ ಪಾಸಿಟಿವ್ ಆಗಿ ಎಲ್ಲನೂ ಮುಗಿಸ್ಕೊಂಡು ಮುಂದಕ್ಕೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಕತ್ತಲೆ ಕಳೆದು ಬೆಳಕು ಬರುವಂಥ ಸಮಯ ಒಂದು ತುಂಬ ಸಾಧ್ಯನೇ ಇಲ್ಲ ಹೊರಗೆ ಹೋಗೋಕ್ಕೆ ಅಥವಾ ಇದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ಸಿಚುವೇಶನಿಂದ ಹೊರಗೆ ತರೋದಕ್ಕೆ ಹೊರಗೆ ನಿಮಗೋಸ್ಕರನೇ ಕೆಲವು ವಿಚಾರಗಳು, ಕೆಲವು ವಿಧಾನಗಳು ನಿಮಗೋಸ್ಕರ ಬಂದಿದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಅಂತಲೇ ಕೆಲವು ಅವಕಾಶಗಳು ಹುಡ್ಕೊಂಬರುತ್ತೆ, ಸಹಾಯಗಳು ಬರುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಅಂತಲೇ ಒಂದಷ್ಟು ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನೀರಿನಲ್ಲಿ ಮುಳುಗೋಗಿದ್ದಂಥ ಪ್ರದೇಶಗಳು ಬಯಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸಮುದ್ರದಲ್ಲಿ ಮುಳುಗೋಗಿದ್ದಂಥದ್ದಿರ್ಬೋದು, ನದಿಗಳಲ್ಲಿ ಮುಳುಗೋಗಿದ್ದಂಥದ್ದಿರ್ಬೋದು. ಎಸ್ಪೆಷಲಿ ನನಗೆ ಇಲ್ಲಿ ಸಮುದ್ರದಲ್ಲಿ ಮುಳುಗೋಗಿದ್ದಂಥ ಸ್ಥಳಗಳು, ಶಿಲೆಗಳು ಅದೆಲ್ಲವೂ ಕೂಡ ನೀರೆಲ್ಲ ಹರಿದೋಗಿ ಅದು ಭೂಮಿಯಾಗಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಾಟ್ ಐ ಮೀನ್ ಟು ಸೇ ಐ ಡೋಂಟ್ ನೋ, ಬಟ್ ಇಟ್ ಮೀನ್ಸ್ ಲೈಕ್ ದಟ್. ಆ ಥರ ಇದೆ ಇಲ್ಲಿ. ಹಾಗಾಗಿ ಮುಂದಿನ 6 ತಿಂಗಳುಗಳಲ್ಲಿ ಮರಳುಗಾಡು ನೀರಿನ ಪ್ರದೇಶ ಆಗುವಂಥದ್ದು, ನೀರಿನ ಪ್ರದೇಶಗಳು ಮರಳುಗಾಡು ಪ್ರದೇಶ ಆಗುವಂಥದ್ದು, ಲೈಕ್ ಆ ಥರದ್ದು ಕೆಲವು ಕಡೆ ಸುದ್ದಿ ಕಣ್ಣಾರೆ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಶ್ರೀಕೃಷ್ಣನ ವಾಸಸ್ಥಾನ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಧ್ಯಾಕಾಳಿ ಇದ್ದಾರೆ. ಸೊ ಯುವರ್ ಲೈಫ್ ವಿಲ್ ಬಿ ಫುಲ್ ಆಫ್ ಲೈಟ್ ಆ್ಯಂಡ್ ಹ್ಯಾಪಿನೆಸ್ ಅನ್ನುವಂಥದ್ದು ಇದೆ. ಜೊತೆಗೆ ಶಿವನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರುತ್ತೆ. ಗುಡ್ ಲಕ್ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೂ ಕೂಡ ನಿಮಗೆ ಸಮಸ್ಯೆಗಳು ಬಗೆಹರಿದು ಆರ್ಥಿಕ ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾರು ಎಂಥದ್ದೇ ಪಟ್ಟು ಹಾಕಿರಲಿ, ಎಂಥದ್ದೇ ನೆಗೆಟಿವಿಟಿ ಮಾಡಿರಲಿ, ಮುಂದಿನ 6 ತಿಂಗಳುಗಳಲ್ಲಿ ನಿಮಗೆ ಹೆಚ್ಚಿನ ಒಳಿತಾಗುತ್ತೆ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಫೈನಲ್ ಆಗಿ ನಿಮಗೇನು ಗೈಡೆನ್ಸ್ ಸಿಗುತ್ತೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಗುಡ್ ಹೆಲ್ತ್ ಬರುವಂಥ ಸಾಧ್ಯತೆ ಇದೆ ಕೆಲವರಿಗೆ. ಫ್ಯಾಮಿಲಿ ಲೈಫ್, ಮ್ಯಾರೇಜ್ ಲೈಫ್ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಚೇಂಜಸ್ ಬರ್ತಿದೆ, ಅದಕ್ಕೆ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಟರಾಜ ಇದ್ದಾರೆ. ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಂಗೀತ ಕ್ಷೇತ್ರದಲ್ಲಿ, ನಾಟ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಬರುವಂಥದ್ದು ಇದೆ.
ಯಾವ ಒಂದು ಲಿಂಗನ ಅಥವಾ ಶಿವನ ಒಂದು ಇದನ್ನ ಬಂಧ ಮಾಡಿದ್ರು, ಆ ಬಂಧನಗಳು ಇನ್ಮುಂದೆ ಬಿಟ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಆಗುವಂತ ಅನಾಹುತಕ್ಕೆ ನೀವೇ ಹೊಣೆ ಅನ್ನುವಂಥ ಒಂದು ಎಚ್ಚರಿಕೆ ಇಲ್ಲಿ ಇದೆ. ಯಾರಿಗೆ ಅನ್ನುವಂಥದ್ದು ಗೊತ್ತಿಲ್ಲ. ಒಂದ್ ರೀತಿ ಆತ್ಮಲಿಂಗಕ್ಕೂ ಕೂಡ ಒಂದಷ್ಟು ಪ್ರಕಾಶ ಬರುತ್ತೆ. ಜ್ಯೋತಿರ್ಲಿಂಗಗಳಲ್ಲಿ ಹೆಚ್ಚಿನ ಒಂದು ಪ್ರಕಾಶ ಅಥವಾ ವೈಬ್ ಅಥವಾ ಒಂದು ಬೆಳಕು ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಸರಿಯಾಗಿ ಹೇಳ್ತಿದ್ದೀನೋ ಇಲ್ವೋ, ಬಟ್ ಆ ಥರ ಎನರ್ಜಿ ನಂಗೆ ಅನ್ನಿಸ್ತಾ ಇದೆ. ಜೊತೆಗೆ ಒಂದು ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದನ ದಕ್ಷಿಣ ಕಾಳಿ ಮಾಡಿಸಿದ್ದಾರೆ. ಜೊತೆಗೆ ಅಥರ್ವಣ ಕಾಳಿ ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕಲ್ ರೀತಿ ಬದಲಾಗುತ್ತೆ, ನಂಬು ನನ್ನ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಆದಿಯೋಗಿ ಶಿವನ ಆಶೀರ್ವಾದ ಇದೆ ನಿಮಗೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ನಾಲೆಜ್ ಏನಿದೆ, ಫಸ್ಟ್ ಗುರು ಜೊತೆ ನಿಮ್ಮನ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮೊಳಗಿನ ಗುರು ಜೊತೆ ನೀವು ಕನೆಕ್ಟ್ ಆಗಿ. ಯಾಕೆಂದ್ರೆ ಇಲ್ಲಿ ನೀವೇ ಗುರು. ನಿಮ್ಗೆ ಯಾರು ಗುರು ಅಂದ್ರೆ ಜಗತ್ತಿನ ಮೊದಲ ಗುರು, ವಿಶ್ವದ ಮೊದಲ ಗುರು ಆದಿಯೋಗಿ ಇದ್ದಾರೆ. ಸೊ ಆದಿಯೋಗಿ ಅಂದ್ರೆ ಶಿವಪ್ಪ ಇದ್ದಾರೆ. ಶಿವನ್ನ ನಿಮ್ಮ ಗುರುವಾಗಿ ನೀವು ಸ್ವೀಕಾರ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ ಶಿವನಿಗೆ ಇನ್ನೊಂದು ಹೆಸರು ಸುರೇಶ್ವರ ಇದೆ. ಸುರೇಶ್ವರ ಅಂದ್ರೆ ನನ್ಗನ್ಸೋ ಪ್ರಕಾರ ವಾಯ್ಸಿಗೆ ಸಂಬಂಧಪಟ್ಟಂಗೆ ಅಂತ ಅನ್ಸುತ್ತೆ, ಬಟ್ ಗೊತ್ತಿಲ್ಲ. ನಿಮ್ಮ ಪ್ರಾರ್ಥನೆಗಳು ಭಗವಂತ ಮೆಚ್ಚಿದಾನೆ, ಭಗವಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ನಿಮ್ಗೆ ಏನ್ ಬೇಕು ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡಿ, ಅದು ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಗುರು ಶಿವ ಆಗ್ಲಿ ಅಂತ ಇಲ್ಲಿ ಈ ಒಂದು ಕಾರ್ಡ್ ಬಯಸ್ತಾ ಇದೆ. ಸೊ ಮಿಕ್ಕಿದ್ದು ನಿಮಗ್ ಬಿಟ್ಟಂತ ವಿಚಾರ. ಆಂಜನೇಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸದಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಮುಂದಿನ ದಿನಗಳಲ್ಲಿ ಸಿಗುತ್ತೆ. 31 13 ಮಿರರ್ ನಂಬರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಮೆಸೇಜನ್ನು ಹೇಳ್ತಾ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್. ನಮಸ್ತೆ.